ನೋಡಿ ಚುನಾವಣೆ ಹತ್ರ ಬರ್ತಿದೆ. ಹತ್ರ ಬರ್ತಿರುವಂಥ ಸಂದರ್ಭದಲ್ಲೇ ಬೇರೆ ಬೇರೆ ತಂತ್ರಗಾರಿಕೆಗೆ ಪಕ್ಷಗಳು ಮೊರೆ ಹೋಗ್ತಾ ಇವೆ. ಈಗ ಬಿಜೆಪಿ ರಾಮನವಮಿ ಏನು ಬರ್ತಾ ಇದೆ, ರಾಮನವಮಿಯನ್ನ ಬಹಳ ಅದ್ದೂರಿಯಾಗಿ ಮಾಡಬೇಕು. ಎಲ್ಲೆಲ್ಲಿ ಜನಸಂದಣಿ ಇರುತ್ತಲ್ಲ ಅಲ್ಲೆಲ್ಲ ಪೂಜೆ ಪುನಸ್ಕಾರಗಳಾಗಬೇಕು. ಬಾಲರಾಮನ ಫೋಟೋಗಳನ್ನು ಅಳವಡಿಸಬೇಕು. ಈ ಮುಖಾಂತರ ಜನರಿಗೆ ತಲುಪಬೇಕು. ರಾಮ ಮಂದಿರ ಕಟ್ಟಿದಂಥವ್ರು ನಾವೇ, ಅದರ ರಿಗಾರ್ಡ್ಸ್ ನಮಗೇ ಸಲ್ಲಬೇಕು ಅನ್ನುವಂಥ ಸಂದೇಶ ರವಾನೆ ಆಗಬೇಕು. ಅಯೋಧ್ಯೆಯಲ್ಲಿ ಬಾಲರಾಮನಿಗೆ ಪೂಜೆ ಸಲ್ಲಿಸೋದ್ರ ಮುಖಾಂತರ ಇದು ಶುರುವಾಗುತ್ತೆ. ರಾಮನವಮಿ, ರಾಮನ ಪ್ರಾಣ ಪ್ರತಿಷ್ಠಾಪನೆ ಆದ ಮೇಲೆ ಅಯೋಧ್ಯೆಯಲ್ಲಿ ಬರ್ತಿರುವಂಥ ಮೊದಲ ರಾಮನವಮಿ. ಹೀಗಾಗಿ ಇದನ್ನ ಬಳಸಿಕೊಳ್ಳಬೇಕು. ಕರ್ನಾಟಕದಾದ್ಯಂತ ಅದ್ದೂರಿಯಾಗಿ ಇದನ್ನು ಮಾಡಬೇಕು. ಎಲ್ಲೆಲ್ಲಿ ಹೆಚ್ಚಿನ ಜನ ಸೇರ್ತಾರೆ ಅಲ್ಲೆಲ್ಲ ಬಾಲರಾಮನ ಫೋಟೋಗಳನ್ನು ಹಾಕಬೇಕು. ಈ ಮುಖಾಂತರ ರಾಮ ಮಂದಿರಕ್ಕಾಗಿ ನಡೆದಂಥ ಹೋರಾಟ ಇದೆಯಲ್ಲ, ಆ ಹೋರಾಟ, ಅದರಲ್ಲಿ ಬಿ ಜೆ ಪಿಯ ಪಾತ್ರ, ರಥಯಾತ್ರೆ, ಅಲ್ಲಿಂದ ಇಡೀ ಕೇಸ್ ನಡೆದು ಬಂದಂಥ ಹಾದಿ, ಕೊನೆಗೆ ಮೋದಿ ಬಂದಾದ ಮೇಲೆ ರಾಮ ಮಂದಿರ ಕೇಸ್ ಗೆದ್ದಿದ್ದು, ರಾಮ ಮಂದಿರ ಆಗಿದ್ದು, ಉದ್ಘಾಟನೆ ಆಗಿದ್ದು, ಪ್ರಾಣ ಪ್ರತಿಷ್ಠಾಪನೆ ಆಗಿದ್ದು ಎಲ್ಲವನ್ನೂ ಕೂಡ ಜನರಿಗೆ ಮುಟ್ಟಿಸ್ಬೇಕು. ಹೀಗಾಗಿಯೇ ಬಾಲರಾಮನಿಗೆ ಪೂಜೆ ಸಲ್ಲಿಸಿ ಅಯೋಧ್ಯೆಯಿಂದಲೇ ಇದಕ್ಕೆ ಚಾಲನೆ ಕೊಡಲಾಗುತ್ತೆ. ಕರ್ನಾಟಕದಲ್ಲೂ ಕೂಡ ರಾಮನವಮಿಯನ್ನು ಎಲ್ಲ ಕಡೆಗೆ ಅದ್ದೂರಿಯಾಗಿ ಮಾಡಬೇಕು ಅನ್ನುವಂಥ ಯೋಜನೆ ಬಿ ಜೆ ಪಿದು. ಅಂದರೆ ಹಿಂದೆ ರಾಮನಿಗೋಸ್ಕರ, ರಾಮ ಮಂದಿರಕ್ಕೋಸ್ಕರ, ಅಯೋಧ್ಯೆಗೋಸ್ಕರ ಹೋರಾಟ ಮಾಡಿದಂಥ ರೀತಿ ಇದೆಯಲ್ಲ, ಆ ಹೋರಾಟವನ್ನು ಮತ್ತೆ ಜ್ಞಾಪಿಸಬೇಕು. ಆ ಹೋರಾಟದ ಹಾದಿಯನ್ನು ಮತ್ತೆ ಮತ್ತೆ ಮರುಕಳಿಸುವಂತೆ ಮಾಡಬೇಕು, ನೆನಪಿಸಬೇಕು. ಈ ಮುಖಾಂತರ ಮತದಾರರ ಮನದಲ್ಲಿ ಉಳಿಯಬೇಕು. ಹೀಗಾಗಿ ಏಕಕಾಲದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ, ಈ ಮುಖಾಂತರ ಹಿಂದೂ ಮತಗಳನ್ನು ಕ್ರೋಢೀಕರಿಸಬೇಕು ಅನ್ನುವಂಥ ಲೆಕ್ಕಾಚಾರ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಹನ್ನಿಡಕಾಯಿಗೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಎಲ್ಲೆಲ್ಲಿ ಜನಸಂದಣಿ ಇರುತ್ತೋ ಅಲ್ಲೆಲ್ಲ ರಾಮನ ಫೋಟೋ ಹಾಕಬೇಕು, ಬಾಲರಾಮನ ಫೋಟೋ ಹಾಕಬೇಕು. ಅಯೋಧ್ಯೆಯಲ್ಲಿ ಪೂಜೆಯ ಮುಖಾಂತರ ಇದಕ್ಕೆ ಉದ್ಘಾಟನೆ ಕೊಡಬೇಕು. ಈ ಮುಖಾಂತರ ರಾಮ ಮಂದಿರಕ್ಕೋಸ್ಕರ ನಾವೆಷ್ಟು ಹೋರಾಟ ಮಾಡಿದ್ವಿ, ಎಷ್ಟು ಪ್ರಾಣ ತೆತ್ವಿ, ಎಷ್ಟೆಷ್ಟು ಮಟ್ಟಿಗೆ ಹೋರಾಟವನ್ನು ಮುಂದುವರಿಸಿದ್ವಿ, ಅಂತಿಮವಾಗಿ ಜಯ ಹೇಗಾಯಿತು, ಶಂಕುಸ್ಥಾಪನೆಯಿಂದ ಹಿಡಿದು ರಾಮ ಮಂದಿರದ ಉದ್ಘಾಟನೆ ತನಕ, ಪ್ರಾಣ ಪ್ರತಿಷ್ಠಾಪನೆ ತನಕ ಅದೆಲ್ಲವನ್ನೂ ಕೂಡ ಜ್ಞಾಪಿಸಿಕೊಡುವಂಥ ಒಂದು ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇದೆ. ತಮಗೆ ಗೊತ್ತಿದೆ ಏನು ಅಂತಂದರೆ, ರಾಮ ಮಂದಿರದ ಹೋರಾಟ, ಅಡ್ವಾಣಿಯವರ ರಥಯಾತ್ರೆ, ಅಲ್ಲಿಂದ ಬಿ ಜೆ ಪಿ ದೇಶಾದ್ಯಂತ ಚಿಗುರಿಕೊಂಡಂಥ ಬಗೆ ಇದೆಯಲ್ಲ, ಅದೆಲ್ಲವನ್ನು ಕೂಡ ಮತ್ತೆ ಜ್ಞಾಪಿಸುವಂಥ ಪ್ರಯತ್ನ, ಈ ಮುಖಾಂತರ ಹಿಂದೂ ಮತಗಳನ್ನು ಕ್ರೋಢೀಕರಿಸುವಂಥ ಒಂದು ಪ್ರಯತ್ನ. ಯಾವ್ಯಾವ ರೀತಿ ಇದಕ್ಕೋಸ್ಕರ ಸಿದ್ಧತೆ? Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಆಗ್ತಾ ಇದೆ, ಏನೇನು ಪ್ಲಾನ್ ಇದೆ ಕಿರಣ್? ಖಂಡಿತ ರಂಗನಾಥ್, ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಮ ಮಂದಿರದ ವಿಚಾರವನ್ನ ಮತ್ತೆ ಜನರ ಮನಸ್ಸಿನಲ್ಲಿ ತೆಗೆದುಕೊಂಡು ಬರುವಂತಹ ಉದ್ದೇಶದಿಂದ ರಾಮನವಮಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಹಿಂದೂ ಸಂಘಟನೆಗಳ ಮುಖಾಂತರವಾಗಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕನ್ನುವಂತಹ ಸಿದ್ಧತೆಯನ್ನ ಈಗಾಗಲೇ ಬಿಜೆಪಿ ಆರಂಭಿಸಿದೆ. ಪ್ರಮುಖವಾಗಿ ಈ ಬಾರಿಯ ರಾಮನವಮಿ ಏನಂದ್ರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆದ ಬಳಿಕ ಬರ್ತಿರುವಂತಹ ಮೊದಲ ರಾಮನವಮಿ ಉತ್ಸವ. ಹಾಗಾಗಿ ಈ ರಾಮನವಮಿಯಲ್ಲಿ ಬಾಲರಾಮನ ಭಾವಚಿತ್ರವನ್ನು ಇಟ್ಟು, ಫೋಟೋವನ್ನ ಇಟ್ಟು ಅಲ್ಲಿ ಪೂಜೆಯನ್ನ ಸಲ್ಲಿಸಬೇಕನ್ನುವಂತ ನಿಟ್ಟಿನಲ್ಲಿ ಚಿಂತನೆಯನ್ನ ಬಿಜೆಪಿ ಮಾಡಿದೆ. ಯಾಕೆಂದ್ರೆ ಬಾಲರಾಮನ ವಿಗ್ರಹದ ಫೋಟೋವನ್ನು ಇಟ್ಟು ಪೂಜೆ ಮಾಡಿದರೆ ರಾಮ ಮಂದಿರದ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರವನ್ನು ಮತ್ತೆ ಜನರ ಮನಸ್ಸಿನಲ್ಲಿ ತೆಗೆದುಕೊಂಡು ಬರಬಹುದು ಅನ್ನುವಂಥದ್ದು ಬಿಜೆಪಿಯ ಉದ್ದೇಶವಾಗಿರುವಂಥದ್ದು. ಹೀಗಾಗಿ ಸಂಬಂಧಪಟ್ಟಂತಹ ಎಲ್ಲಾ ಸಿದ್ಧತೆಗಳನ್ನೆಲ್ಲನ್ನೂ ಕೂಡ ಬಿಜೆಪಿ ಆರಂಭ ಮಾಡಿದೆ. ಯಾಕಂದ್ರೆ ಇನ್ನು ಕೆಲವೇ ದಿನಗಳಿರುವಂತಹ ಹಿನ್ನೆಲೆ ಹಿಂದೂ ಸಂಘಟನೆಗಳ ಮುಖಾಂತರವಾಗಿ ಇಲ್ಲಿ ಈ ಒಂದು ಉತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕನ್ನುವಂಥದ್ದು ಬಿಜೆಪಿ ಉದ್ದೇಶ ಆಗಿರುವಂಥದ್ದು. ಈ ಬಾಲರಾಮನ ಭಾವಚಿತ್ರವನ್ನ ಎಲ್ಲೆಲ್ಲಿ ಜನಸಂದಣಿಯ ಪ್ರದೇಶಗಳು ಎಲ್ಲೆಲ್ಲಿ ಇದೆಯೋ, ಅಂದ್ರೆ ಸಾಮಾನ್ಯವಾಗಿ ರಾಮನವಮಿ ಆಚರಣೆ ಮಾಡುವಂತಹ ಸಂದರ್ಭ ಅಲ್ಲಲ್ಲಿ ಪಾನಕಗಳ ವಿತರಣೆಯನ್ನ ಮಾಡುವಂಥದ್ದು, ಮತ್ತಿತರ ಸಣ್ಣ ಪುಟ್ಟ
ಕಾರ್ಯಕ್ರಮವನ್ನ ಮಾಡುವಂತದ್ದು ಈ ಹಿಂದೆನೂ ಕೂಡ ನಡೆದುಕೊಂಡು ಬಂದಿದೆ. ಅಲ್ಲೆಲ್ಲ ಕೂಡ ಬಾಲರಾಮನ ಭಾವಚಿತ್ರವನ್ನಿಟ್ಟು ಪೂಜೆ ಸಲ್ಲಿಸುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಬಿಜೆಪಿ ಯೋಚನೆಯನ್ನ ಮಾಡಿದೆ. ಇನ್ನು ರಾಮ ಮಂದಿರ ಉದ್ಘಾಟನೆಯ ಸಂದರ್ಭಕ್ಕೆ ಯಾವ ರೀತಿ ರಾಜ್ಯದಲ್ಲಿ ಅಲ್ಲಲ್ಲಿ ದೇವಸ್ಥಾನಗಳಲ್ಲಿ ಬಿಜೆಪಿ ಪೂಜಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತೋ ಅದೇ ರೀತಿ ರಾಮನವಮಿಯ ಸಂದರ್ಭದಲ್ಲೂ ಕೂಡ ಅದೇ ದಿನದಂದು ದೇವಸ್ಥಾನಗಳಲ್ಲಿ ಪೂಜೆಗಳನ್ನ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಬಿಜೆಪಿ ಕಾರ್ಯಕ್ರಮವನ್ನು ರೂಪಿಸಿದೆ. ಈ ಹಿಂದೆ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬಹುದು, ಖುದ್ದಾಗಿ ಬಿಜೆಪಿ ನಾಯಕರುಗಳು ಮನೆ ಮನೆಗೆ ಮಂತ್ರಾಕ್ಷತೆಯನ್ನು ಹಂಚಿಕೆ ಮಾಡಿದ್ರು. ಆ ಮೂಲಕ ರಾಮ ಮಂದಿರ ಉದ್ಘಾಟನೆಯನ್ನ ಒಂದು ದೇಶವ್ಯಾಪಿ ಉತ್ಸವದ ರೀತಿಯಲ್ಲಿ ಬಿಜೆಪಿ ಆಚರಣೆ ಮಾಡಿತ್ತು. ಅದೇ ರೀತಿ ಈ ಬಾರಿ ಲೋಕಸಭಾ ಚುನಾವಣೆ ಬರ್ತಿರುವಂತಹ ಕಾರಣಕ್ಕಾಗಿ ರಾಮನವಮಿ ಉತ್ಸವವನ್ನ ಮತ್ತೆ ಜನರ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರಿಸುವ ಉದ್ದೇಶದಿಂದ ಇದರ ಹಿಂದೆ ಇರುವಂತದ್ದು ಹಿಂದೂ ಮತಗಳ ಕ್ರೋಢೀಕರಣ ಮಾಡುವಂತದ್ದು. ಇದನ್ನ ನೇರವಾಗಿ ಬಿಜೆಪಿ ಹೇಳದಿದ್ರು ಕೂಡ ಪರೋಕ್ಷವಾಗಿ ಉದ್ದೇಶ ಅದೇ ಇರುವಂತದ್ದು. ಹಾಗಾಗಿ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಬಾರಿಯ ರಾಮನವಮಿ ಉತ್ಸವವನ್ನ ದೊಡ್ಡ ಮಟ್ಟದಲ್ಲಿ ಜನರ ಮಧ್ಯೆ ತೆಗೆದುಕೊಂಡು ಹೋಗೋದಕ್ಕೆ ಉತ್ಸವವಾಗಿ ಆಚರಣೆ ಮಾಡೋದಕ್ಕೆ ಬಿಜೆಪಿ ತೀರ್ಮಾನವನ್ನು ಮಾಡ್ಕೊಳ್ತಾ ಇದೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.